ನಾವು ಅನಿಲ್ ಕುಮಾರ್ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಮೀಡಿಯಾದಲ್ಲಿ ನಾವು ಒಂದು ಮೆಸೇಜ್ ಕೊಡಬೇಕಂತ ಒಂದು ಉದ್ದೇಶಕ್ಕಾಗಿ ನಾವು ಬಂದಿದ್ದೇವೆ. ಆದ್ರೆ ಒಂದೇ ವಿಚಾರ, 1994ರಿಂದಲೂ ನಾವು NS ಬೋಸರಾಜ್ ಸಾಹೇಬರ ಒಟ್ಟಿಗಿದ್ದು ಅವರ ಅನುಭವಗಳು ಗೊತ್ತು ನಮಗೆ. ಅವರು ಅಭಿವೃದ್ಧಿ ಚಿಂತಕರು. ಯಾವುದೇ ಕೆಲಸ ಇರಲಿ ಚಾಚು ತಪ್ಪದಂತೆ ದಕ್ಷವಾಗಿ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ NS ಬೋಸರಾಜ್ ಸಾಹೇಬರು. ಯಾಕಂದ್ರೆ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾಗ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ತದನಂತರ ಬಂಗಾರಪ್ಪನವರಿದ್ದಾಗ ಕಾಡಾ ಅಧ್ಯಕ್ಷರಾಗಿದ್ರು. ಆಮೇಲೆ MLA ಆದಾಗ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ರಾಜಕೀಯ ಕಾರ್ಯದರ್ಶಿಗಳಾಗಿದ್ರು. ಆಮೇಲೆ HKD ಅಧ್ಯಕ್ಷರು ಆಗಿದ್ರು. ಯಾವುದೇ ಹುದ್ದೆ ಕೊಡಲವರು, ಪಕ್ಷದಲ್ಲಾದ್ರೂ ಕೊಡ್ಲಿ ಸರ್ಕಾರದಲ್ಲಾದ್ರೂ ಕೊಡ್ಲಿ, ಯಾವುದೇ ಹುದ್ದೆಯನ್ನು ಆ ಹುದ್ದೆಯಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೆದಕಿ ಇದರಿಂದ ಜನರಿಗೆ ಏನಾಗ್ತದ, ಇದರಿಂದ ಜಿಲ್ಲೆಗೆ ಏನಾಗ್ತದ ಅಂತಕ್ಕಂಥ ರೀತಿಯಲ್ಲಿ ಅವರು ಸ್ಟಡಿ ಮಾಡಿ ಅದ್ರ ಬಗ್ಗೆ ಅವರು ಬಹಳ ಕೂಲಂಕುಷವಾಗಿ ಆಲೋಚನೆ ಮಾಡಿ ಅಧಿಕಾರಿಗಳೊಂದಿಗೆ ಚಾಚು ತಪ್ಪದಂತೆ ಮಾಡಿ ಅವರು ಅಭಿವೃದ್ಧಿ ಬಗ್ಗೆ ಬಹಳ ಚಿಂತಕರಾಗಿದ್ದಾರೆ. ದಯಮಾಡಿ ನಾವು ಹೈಕಮಾಂಡ್ಗೆ ನಾವು ಮನವಿ ಮಾಡ್ತೀವಿ, NS ಬೋಸರಾಜ್ ಸಾಹೇಬರನ್ನ ಇನ್ನೂ ಒಂದು 2 ವರ್ಷ ಮುಂದುವರಿಸಬೇಕು. DK ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಅಥವಾ ರಾಹುಲ್ ಗಾಂಧಿ ಅವರಾಗ್ಲಿ, ಇವರು ದಯಮಾಡಿ 24x7 ಅಂತಕ್ಕಂಥ ಶಬ್ದ NS ಬೋಸರಾಜ್ ಸಾಹೇಬರಿಗೆ ಸಲ್ತದೆ ಹೊರತು ಬೇರೆಯವರಿಗೆ ಸಲಂಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಯಲ್ಲಿ ನಾವು ಹೇಳ್ಬೇಕಂದ್ರೆ ಅವರು 3 ಗಂಟೆಗೆ ಯಾವುದೇ ಒಬ್ಬ ಕಾರ್ಯಕರ್ತ ಫೋನ್ ಇರಬೇಡ 3 ಗಂಟೆಗೆ ಫೋನ್ ಮಾಡಿದ್ರು ಒಂದು ವೇಳೆ ಎತ್ತಲಿಲ್ಲ ಅಂದ್ರೂ ರಿಪೀಟ್ ಆಗಿ ಅವ್ರು ನಮಗೆ ಫೋನ್ ಮಾಡ್ತಾರ, ಏನಪ್ಪಾ ಯಾರು ಮಾತಾಡಿದ್ರು ಏನ್ ಕೆಲಸ ಅಂತೇಳಿ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನಮ್ಮ ಸುದೈವ. ನಾವೇನ್ ಹೇಳ್ತೇವೆ ಅಂತಂದ್ರೆ ದಯಮಾಡಿ ಅವರಿಗೆ ಒಂದು ಅವಕಾಶ ಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಯಚೂರು ಡಿಸ್ಟಿಕ್ಗೆ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿನ ನಾವು ಮಾಡಿದ್ರೆ ಅದು ಒಂದು ಜಿಲ್ಲೆಗೆ ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ, ಬಡ ಜನರಿಗೆ, ದೀನದಲಿತರಿಗೆ ಒಳ್ಳೇದಾಗ್ತದೆ ಎಂಬ ಒಂದು ಉದ್ದೇಶದಿಂದ ನಾವು ಮತ್ತೊಮ್ಮೆ ನಾವು ಹೈಕಮಾಂಡ್ಗೆ ಮನವಿ ಮಾಡ್ತೇವೆ. ದಯಮಾಡಿ NS ಬೋಸರಾಜ್ ಸಾಹೇಬರನ್ನು ಇನ್ನೂ 2 ವರ್ಷ ಸಚಿವರನ್ನಾಗಿ ಮುಂದುವರಿಸಬೇಕಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. ಬೋಸರಾಜ್ ಸಾಹೇಬ್ರ ಬಗ್ಗೆ ನಾವು ಹೇಳ್ಬೇಕಾಯ್ತಂದ್ರೆ ನಾವು ಬಹಳ ಸಮೀಪಲಿದ್ದ ನೋಡಿ ಅವ್ರನ್ನ ಏನಿದ್ರು ಬಹಳ ಹಗಲು ರಾತ್ರಿ ಕಷ್ಟಪಟ್ಟು ಪಕ್ಷಕ್ಕೆ ದುಡಿಯೋರು. ಇವತ್ತು ನಾವು ಹೇಳೋದಿಷ್ಟೇ, ಈಗ ಅವ್ರು ನಮ್ಮ ಮಂತ್ರಿನ ಮುಂದುವರಿಸಿದ್ರೆ ಈ ಜಿಲ್ಲೆಯಲ್ಲಿ ನಡೀತಕ್ಕಂಥ 28ರ ಚುನಾವಣೆ 7ಕ್ಕೆ 7 MLAಗಳು ಆರಿಸಿ ತರ್ತಕ್ಕಂಥ ಸಾಮರ್ಥ್ಯ ಉಳ್ಳವರು ಬೋಸರಾಜ್ ಸಾಹೇಬ್. ದಯಮಾಡಿ ನೀವು ಹೈಕಮಾಂಡ್ ಅವ್ರಿಗೆ ನಮ್ಮ ಮನವಿ ಇಷ್ಟೇ, ಏನೇ ಮಾಡಿ ಬಹಳಷ್ಟು ಹಿಂದುಳಿದ ವರ್ಗ ನಾಯಕರು, ಯಾಕಂದ್ರೆ ಎಲ್ಲ ಹರಿಜನರ ಹಚ್ಕೊಂತಾರ, ಮುಸಲ್ಮಾನರ ಹಚ್ಕೊಂತಾರ, ಕುರುಬರ ಹಚ್ಕೊಂತಾರ, ನಾಯಕರು ಎಲ್ಲ ಜನಾಂಗ, ಇಡೀ ಹಿಂದ ವರ್ಗ ಏನೈತಿ ಎಲ್ಲ ವರ್ಗ ಆತ ಬಹಳ ಲೈಕ್ ಮಾಡ್ತಾನ. ಅದಕ್ಕೆ ನಾವು ಅವ್ರಿಗೂ ಬಹಳ ಬೆಂಬಲವಾಗಿ ನಿಂತೀವಿ. ಅವ್ರಿಗೆ ದಯಮಾಡಿ ನೀವೇನೇ ಕಷ್ಟ ಸುಖ ಇದ್ರು ದಯಮಾಡಿ ಅವ್ರಿಗೆ ಮುಂದುವರಿಸ್ಬೇಕು. ಮಂತ್ರಿನ ಇನ್ನು 2 ವರ್ಷ ಮುಂದುವರಿಸಿದ್ರೆ ಇಲ್ಲಿ ನಮ್ಮ ಮಾನ್ವಿ ತಾಲೂಕಾ ಮತ್ತು ರಾಯಚೂರು ಜಿಲ್ಲಾ ಎಲ್ಲ ಸುಧಾರಣೆ ಆಗ್ತದ, ಡೆವಲಪ್ ಆಗ್ತದ. ಅಭಿವೃದ್ಧಿ ಸಲುವಾಗಿ ನೀವು ಅವ್ರನ್ನ ಮಂತ್ರಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ. ಅಲ್ಲ ಸರ್, ಏನಂತಂದ್ರೆ ರಾಯಚೂರು ಜಿಲ್ಲೆ 2013 ಮತ್ತು 2018ರಲ್ಲಿ ಈಗ ಈ ಜಿಲ್ಲೆಯ ಪ್ರಬಲ ನಾಯಕ ಅಂತ ಹೇಳ್ತಾರೆ ಬೋಸರಾಜ್ ಅವರು. ಒಂದು ವೇಳೆ ಕೈ ತಪ್ಪಿದರೆ ಯಾವ ರೀತಿ ಆಗುತ್ತೆ ರಾಯಚೂರು ಜಿಲ್ಲೆ ಪರಿಸ್ಥಿತಿ? ಕೈ ತಪ್ಪ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ತೆಲಂಗಾಣದಲ್ಲಿ ಉಸ್ತುವಾರಿ ಹಾಕಿದ್ರು, ಏನಾಯ್ತು ಅಲ್ಲಿ ಕಾಂಗ್ರೆಸ್ ಬಂತ ಇಲ್ಲ. ಇವತ್ತು ಕೇರಳದಲ್ಲಿ ಉಸ್ತುವಾರಿ ಹಾಕಿದ್ರು, ಕಾಂಗ್ರೆಸ್ ಬಂತ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯದನ್ನೆಲ್ಲ ಸುತ್ತಮುತ್ತ ರಾಜ್ಯಗಳಿಗೆ ಅದು ಅವ್ರಿಗೆ ಇನ್ಚಾರ್ಜ್ ಕೊಟ್ಟಾಗ ತಂದಾರ ಬೇರೆ ರಾಜ್ಯದಾಗ ಹೋಗಿ ತೆಲಂಗಾಣ ಮತ್ತು ಕೇರಳ ಅನೇಕ ಉದಾಹರಣೆಗಳಿದಾವ. ಅವರು ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡೋರು. ಈ ಸುಮ್ಮನೆ ಬೇಕಾಬಿಟ್ಟಿ ಮಾಡಿ ಏನೋ ರಾಜ್ಯ ಮಾಡಿ ಶೋಪುಟಪ್ ಮಾಡೋ ಮನುಷ್ಯ ಅಲ್ಲ ಬೋಸರಾಜ್ ಸಾಹೇಬ್. ಅವ್ರು ಏನೇ ಮಾಡ್ಲಿ ಅಭಿವೃದ್ಧಿ, ಪಕ್ಷ ನಿಷ್ಠೆ ಮನುಷ್ಯ, ಪಕ್ಷಕ್ಕೆ ಎಂದೂ ದ್ರೋಹ ಬಗೆದವರಲ್ಲ. ದಯಮಾಡಿ ಅವ್ರನ್ನ ಏನೇ ಕಷ್ಟ ಬಂದ್ರು ದಯಮಾಡಿ ಅವ್ರನ್ನ ನೀವು ಮುಂದುವರಿಸ್ಬೇಕು. ಯಾಕಂದ್ರೆ ಮುಂದುವರಿಸಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ನಮ್ಮ ಮನವಿ, ಸಿದ್ದರಾಮಯ್ಯಲ್ಲಿ ಮನವಿ, DK ಶಿವಕುಮಾರ್ ಅಲ್ಲಿ ಮನವಿ, ಎಲ್ಲ ಹೈಕಮಾಂಡ್ ಏನೈತೆ ರಾಹುಲ್ ಗಾಂಧಿಲಿಂದ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ಅವ್ರನ್ನ ದಯಮಾಡಿ ಮುಂದುವರಿಸಿ ನಮ್ಮ ಜಿಲ್ಲೆಯಿಂದ ಕಷ್ಟಗಳನ್ನು ಕಾಪಾಡ್ರಿ ಅಂತ ಹೇಳಿ ನನ್ನ